I will choose zero money. Why I'm telling this means I want to explore from the scratch. ಅದಕ್ಕೋಸ್ಕರ ನಾನು ಅದನ್ನು ಝೀರೋ ಮನಿನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ನನಗೆ ದುಡ್ಡು ಬೇಡ, ನನಗೆ ಈಗಿರೋ ಎಕ್ಸ್ಪೀರಿಯನ್ಸ್ ಸಾಕು. ಆ 20 yearsಲ್ಲಿ ಏನು ಈ ಎಕ್ಸ್ಪೀರಿಯನ್ಸ್ನ ನಾನು ಯೂಸ್ ಮಾಡಿಕೊಂಡು ಒಂದು ದೊಡ್ಡ ಎಂಪೈರ್ನ ಕಟ್ತೀನಿ. ನಾಟ್ 50 lakh crores ನಾನು ಅದು ಮಾಡ್ತೀನಿ. World's best strategist. King of deal closure. Highest paid consultant. Smart entrepreneur. International speaker. Unique author. ಈಗ ಸರ್, ನಿಮ್ಮ ಪರ್ಸನಲ್ ಕ್ವಶನ್ಸ್ ಕಡೆಗೆ ಹೋಗೋಣ. ನಿಮ್ಮ ಬಗ್ಗೆ ತಿಳಿಯೋಣ. ನಿಮ್ಮ ಬಗ್ಗೆ ನಾವು ಹಲವಾರು ವಿಷಯಗಳನ್ನು ತಿಳಿದಿದ್ದೇವೆ. ಪ್ರೀವಿಯಸ್ ವಿಡಿಯೋಗಳಿಂದ ನಿಮ್ಮ ಎಕ್ಸ್ಪೀರಿಯನ್ಸ್, ಸಕ್ಸಸ್ ಹಾಗೆ ಫೇಲ್ಯೂರ್ಸ್ ಹಾಗೆ ಲಾಸ್ ಎಲ್ಲವನ್ನು ತಿಳಿದಿದ್ದೇವೆ. ಆದರೆ ಈ ಕರೆಂಟ್ಲಿ ನಿಮ್ಮ ಮೈಂಡ್ ಸೆಟ್ಗಳನ್ನು ಕೂಡ ಜನರು, ನಮ್ಮ ವ್ಯೂವರ್ಸ್ ತಿಳಿಯಲಿ ಅಂತ ಕ್ವಶನ್ಸ್ ಕೇಳ್ತಾ ಇದ್ದೀವಿ. ಸರ್, ನಿಮಗೆ 2 ಆಪ್ಷನ್ ಸಿಗುತ್ತೆ. ಬ್ಯಾಕ್ ಟು 20 years ಏಜ್, ಇವತ್ತಿನ ಎಲ್ಲ ಎಕ್ಸ್ಪೀರಿಯನ್ಸ್ ಬಟ್ ಝೀರೋ ಮನಿ. ಸೆಕೆಂಡ್ ಆಪ್ಷನ್, ಅದೇ ಸೇಮ್ ಬ್ಯಾಕ್ ಟು 20 years ಏಜ್, ಝೀರೋ ಎಕ್ಸ್ಪೀರಿಯನ್ಸ್ ಬಟ್ ಕೈಯಲ್ಲಿ 50 lakh rupees. ಏನನ್ನ ಚೂಸ್ ಮಾಡ್ತೀರಾ ಸರ್? I will choose zero money. Why I'm telling this means I want to explore from the scratch. ಅದಕ್ಕೋಸ್ಕರ ನಾನು ಅದನ್ನು ಝೀರೋ ಮನಿನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ನನಗೆ ದುಡ್ಡು ಬೇಡ, ನನಗೆ ಈಗಿರೋ ಎಕ್ಸ್ಪೀರಿಯನ್ಸ್ ಸಾಕು. ಆ 20 yearsಲ್ಲಿ ಏನು ಈ ಎಕ್ಸ್ಪೀರಿಯನ್ಸ್ನ ನಾನು ಯೂಸ್ ಮಾಡಿಕೊಂಡು ಒಂದು ದೊಡ್ಡ ಎಂಪೈರ್ನ ಕಟ್ತೀನಿ. ನಾಟ್ 50 lakh crores ನಾನು ಅದು ಮಾಡ್ತೀನಿ. ಅದರ ಪ್ರೊಸೆಸ್ ಅನ್ನು ಸ್ವಲ್ಪ ವಿಸ್ತಾರವಾಗಿ, ಅಂದರೆ ನೀವು 20 years ಏಜ್ ಆಗಿಬಿಟ್ರೆ, ಆ 20 years ಒಬ್ಬ ಯಂಗ್ಸ್ಟರ್ ಆದರೆ ಅಲ್ಲಿಂದ ನೀವು ಮೊದಲು ಸ್ಟಾರ್ಟ್ ಮಾಡೋದು ಏನು? ಇದೇ ಎಲ್ಲ ಎಕ್ಸ್ಪೀರಿಯನ್ಸ್, ಇದೇ ಎಲ್ಲ ನಾಲೆಜ್ಗಳನ್ನು ಇಟ್ಕೊಂಡು ಆ 20 years ಏಜಿಂದ ಒಬ್ಬ 20 years ಮಾಧವ್ ಕಿರಣ್ ಸರ್ ಆಗಿ ನೀವು ಏನನ್ನ ಸ್ಟಾರ್ಟ್ ಮಾಡ್ತೀರಾ? ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಗುಡ್ ಕ್ವಶನ್. ಓಕೆ, ಈಗ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಫೌಂಡರ್ಸ್ ಆದಂಥವ್ರು, ಅವ್ರದ್ದು ಕೂಡ 23-24 years ಏಜ್. ಇವತ್ತೊಬ್ಬರು ಮಾತಾಡಿದಂಥವ್ರು, ಅವ್ರದ್ದು ಕೂಡ ಆಲ್ಮೋಸ್ಟ್ 24 years ಏಜ್. ಮತ್ತು ಧನುಷ್ 26 years ಏಜು. ಸೊ ನಾನೀಗ ಆಲ್ರೆಡಿ ಆ ಏಜ್ ಗ್ರೂಪ್ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅವರಿಗೆ ನಾನು ಏನೇನು ಹೇಳ್ಕೊಡ್ತಾ ಇದ್ದೀನಿ, ಏನೇನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಅದನ್ನು ಫಸ್ಟು ನನ್ನ ಜೀವನದಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಪ್ರತಿಯೊಂದು ಹಂತದಲ್ಲೂ ಈಗಿರೋ ನಾಲೆಡ್ಜ್ ಇತ್ತು ಅಂದರೆ ಸ್ಟ್ರಾಟಜಿಸ್ಟ್ ಆಗಿ ನಾನು ಕ್ರೋಸ್ ಟುಗೆದರ್ ಫಸ್ಟ್ ಅರ್ನ್ ಮಾಡ್ತೀನಿ. ದೆನ್ ಐ ವಿಲ್ ಇನ್ವೆಸ್ಟ್ ಇನ್ ದ್ಯಾಟ್. ಓಕೆ, ಅದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನನ್ನ ಬಿಸ್ನೆಸ್ನ ಎಂಪೈರ್ನ ಏನೇನು ನಾನು ಕಳೆದಿದ್ದೀನಿ ಆ ಥರ ಬಿಸ್ನೆಸ್ನ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗಿರುವಂಥ ಮೆಚುರಿಟಿ ಹೇಗಿದೆ ಅಂತ ಹೇಳ್ತಾ ಅಂತಂದರೆ, ನಮಗೆ ಈಗ ಆ ಥರ ಇಲ್ಲ, ಟೆನ್ಷನ್ ಇಲ್ಲ, ಭಯ ಇಲ್ಲ, ಧೈರ್ಯ ತುಂಬ ಇದೆ ಇವಾಗ. ಸೊ ಅದೇ ಪ್ರೊಸೆಸ್ ಆವಾಗ ಬಂತು ಅಂತಂದರೆ, ಹೆಂಗ್ ಮಾಧವ್ ಕಿರಣ್ಗೂ ಇತ್ತು ಅಂದರೆ, ಟ್ರಾನ್ಸ್ಫಾರ್ಮರ್ ಆಗಿತ್ತು ಅಂದರೆ ಆ್ಯಸ್ ಪರ್ ವಿಶ್ 100% ಅಷ್ಟೇ ತಾಳ್ಮೆಯಿಂದ ನಾನು ಕೆಲಸ ಮಾಡ್ತಾ ಹೋಗ್ತೀನಿ. ಈಗರ್ನೆಸ್ನ ತೋರಿಸಲ್ಲ ಅಥವಾ ಆತರ ಪಡಲ್ಲ, ಡಿಸಿಷನ್ ಸುಮ್ಮನೆ ಬೇರೆ ಥರ ತಗೊಳ್ಳಲ್ಲ. ಆಮೇಲೆ ನನ್ನ ಕಣ್ಣಿಗೆ ಕಾಣಿಸ್ತಿರುವಂಥದ್ದು ಪ್ರಾಫಿಟ್ ಅಲ್ಲ ಅಂತಂದ್ರೂ ಅದನ್ನು ಗ್ರಹಿಸುವಂಥ ಶಕ್ತಿ ನನಗೀಗಿದೆ. ಪ್ರಾಫಿಟ್ ಅಂದರೆ ಏನು ಅನ್ನುವಂಥದ್ದು ಗೊತ್ತಿದೆ ನನಗೆ. ಸೊ ಇದನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಬೇರೆ ಥರನೇ ಬೆಳೀತಾ ಹೋಗ್ತೀನಿ. ನನಗೆ ದುಡ್ಡು ಬೇಡ. ಯಾವುದಾದ್ರು ಒಂದು ತಪ್ಪು ನೀವು ಮಾಡಿರೋದು ಇವತ್ತಿಂದ ಅವಾಗ ಅಳಿಸೋದಾದರೆ, 20 years ಮಾಧವ್ ಕಿರಣ್ ನಿಮ್ಮ ಎದುರುಗಡೆ ನಿಂತಿದ್ರೆ ಅವರಿಗೆ ನೀವು ಏನು ಹೇಳ್ಬೇಕಂತ ಅನ್ಸ್ಕೋತೀರಿ? ತಪ್ಪು ಅಂತ ಹೇಳ್ತು ಅಂದ್ರೆ, ಅವಾಗ ನಾನು ತುಂಬ ದುಡುಕ್ತಾ ಇದ್ದೆ, ಆತರ ಪಡ್ತಾ ಇದ್ದೆ. ಅದು ನಾನು ಮಾಡ್ತಿದ್ದಂಥ ದೊಡ್ಡ ತಪ್ಪು. ಪ್ರತಿಯೊಂದರಲ್ಲೂ ನನಗೆ ಬೇಕು, ದುಡ್ಡಿರಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಈ ಥರದ್ದೆಲ್ಲ ತಪ್ಪುಗಳು ನಾನು ಮಾಡಿದ್ದೀನಿ. ಈ ತಪ್ಪನ್ನೆಲ್ಲ ನಾನು ಎರೇಸ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಎರೇಸ್ ಮಾಡ್ತೀನಿ ಕೂಡ. ಹಂಗೇನಾದ್ರು ಆಪ್ಷನ್ ಸಿಕ್ತು ಅಂತಂದರೆ. ಇವಾಗ ನಾನು ಅದನ್ನು ಮಾಡ್ತಾ ಇಲ್ಲ. ನಾವು ಐ ಆಮ್ ನಾಟ್ ಗೋಯಿಂಗ್ ಬಿಯಾಂಡ್ ಮನಿ ಆರ್ ಐ ಆಮ್ ನಾಟ್ ಥಿಂಕಿಂಗ್ ಲೈಕ್ ದಟ್. ಓಕೆ, ತುಂಬ ಇದಾಗಿ ಥಿಂಕ್ ಮಾಡ್ತಾ ಇಲ್ಲ, ಓವರ್ ಥಿಂಕಿಂಗ್ ಎಲ್ಲ ಇಲ್ಲ. ನನಗೀಗ ಒಂದು ಸ್ಥಿತಪ್ರಜ್ಞನಾಗಿ ಹೋಗ್ತಾ ಇದ್ದೀನಿ. ಸೊ ಆವಾಗ ಅದು ಸಿಕ್ತು ಅಂದರೆ ಅದನ್ನು ಅಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಶೇರ್ ಅಂದರೆ ವೆರಿ ಸಿಂಪಲ್ ಆಗಿರ್ತೀನಿ. ಆಮೇಲೆ BCom ಗ್ರಾಜುಯೇಟ್. ಓಕೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ ನಂದು 94 ಹೈಯೆಸ್ಟ್ ಮಾರ್ಕ್ಸ್. ಅರ್ಥ ಆಯ್ತಾ? ನಾನು ಹೇಳೋದೇನಪ್ಪ ಅಂದರೆ, ವೆರಿ ಸಿಂಪಲ್ ಆಗಿ ಹೇಳುವಂಥದ್ದು, ಅವನ ಕಂಪ್ನಿಗೆ ಹೆಲ್ಪ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡುವಂಥವರೇ ಈ ಶೇರ್ನ ಮಾರ್ಕೆಟ್ನಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರಲ್ಲ ಅವರೆಲ್ಲರೂ ಆ ಕಂಪ್ನಿಗೆ 1 ಲಕ್ಷ ಕೊಡ್ತಾ ಇದ್ದಾರೆ ಅಂತಾರೆ. ಆ ಕಂಪ್ನಿಗೆ 1 ಲಕ್ಷ 100 ಕೋಟಿನ 1 ಲಕ್ಷ ಆ್ಯಡ್ ಆಗ್ತಾ ಹೋಗುತ್ತೆ ಅವನಿಗೆ. ಕರೆಕ್ಟಾ? ಆ 1 ಲಕ್ಷದಿಂದ ಅವ್ನ ಕಂಪ್ನಿ ಗ್ರೋತ್ ಆದಾಗ ಏನು ಮಾಡ್ತಾನೆ, ಕೊಡ್ತಾನೆ. ಗ್ರೋತ್ ಆಗಲಿಲ್ಲ ಅಂತಂದರೆ ಮೈನಸ್ ಎಷ್ಟಾಗಿರುತ್ತೆ ಅಷ್ಟು ಕೊಡ್ತಾನೆ ಅಷ್ಟೇ.